ಹೊಳೆನರಸೀಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ಉಪಸ್ಥಿತಿಯಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಪೂಜ್ಯರ ಗೌರವಾರ್ಥ ವಿವಿಧ ರೀತಿಯ ಮಾಂಸ ಮಾರುವಂತಿಲ್ಲ ಎಂಬ ನಿಯಮವಿದೆ. ಪೂಜ್ಯರ ಗೌರವಾರ್ಥ ಈ ನಿಯಮವನ್ನು ಪಾಲಿಸಬೇಕಾದ್ದು ನಮ್ಮ ಜವಾಬ್ದಾರಿ ಜೊತೆಗೆ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಅಕ್ಟೋಬರ್ 2ರಂದು ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟ ಮಾಡುವಂತಿಲ್ಲ. ನಿಯಮ ಉಲ್ಲಂಘನೆಯಾದಲ್ಲಿ ಕಾನೂನು ರೀತಿ ಕ್ರಮವನ್ನು ಅಧಿಕಾರಿಗಳು ಕೈಗೊಳ್ಳುತ್ತಾರೆ ಎಂದು ಶಾಸಕ ಎಚ್ ಡಿ ರೇವಣ್ಣ ಎಚ್ಚರಿಸಿದರು. ನಂತರ ಮಾತನಾಡಿ, ಬಡ ಜನರ ಮನೆ ನಿರ್ಮಾಣಕ್ಕೆ ನೀಡುವ 1,20,000 ರೂಪಾಯಿಗಳಲ್ಲಿ ಮನೆ ಕಟ್ಟಲು ಆಗುವುದಿಲ್ಲ. ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು 5 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸುತ್ತೇನೆ ಎಂದರು. ಪಟ್ಟಣದ ಕನಕಭವನ ವೃತ್ತದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮೂಲಕ ರೈಲ್ವೆ ಅಂಡರ್ಪಾಸ್ ತನಕ ಸಾಗುವ ರಸ್ತೆ ಅಭಿವೃದ್ಧಿಗೆ ಹಣ ಮಂಜೂರಾಗಿದೆ ಮತ್ತು ನಾಗರಿಕರ ಆಸ್ತಿಗೆ ಧಕ್ಕೆ ಮಾಡದೆ ಪುರಸಭೆಯ ಒತ್ತುವರಿ ಜಾಗ ವಶಕ್ಕೆ ಪಡೆದು ರಸ್ತೆ ನಿರ್ಮಾಣ ಕೈಗೊಳ್ಳಲಾಗುತ್ತದೆ ಮತ್ತು ನಾಗರಿಕರಲ್ಲಿ ಆತಂಕ ಬೇಡವೆಂದರು. ಮಹಾತ್ಮ ಗಾಂಧಿ ವೃತ್ತದಿಂದ ಕೋಟೆಗೆ ತೆರಳುವ ರಸ್ತೆ ಬದಿಯಲ್ಲಿ 10 ತಳ್ಳುಗಾಡಿಗಳ ಅಂಗಡಿಗಳಿಂದ ವಾಹನ ಸಂಚಾರಕ್ಕೆ ಬಹಳ ತೊಂದರೆಯಾಗಿದೆ. ಆದ್ದರಿಂದ ಅವರುಗಳಿಗೆ ಮಾರುಕಟ್ಟೆ ಒಳಗೆ ವ್ಯಾಪಾರ ಮಾಡಲು ತಿಳಿಸಿ ನಂತರ ಕ್ರಮ ಕೈಗೊಳ್ಳಿ ಎಂದರು. ಈಗಾಗಲೇ ಡಾಕ್ಟರ್ ಅಂಬೇಡ್ಕರ್ ಸಮುದಾಯ ಭವನ ಹಾಗೂ ಮುಸ್ಲಿಮರಿಗೆ ಸಮುದಾಯ ಭವನದ ಉದ್ಘಾಟನೆ ಮಾಡಲಾಗಿದೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ 2 ಕೋಟಿ ಹಣ ಮಂಜೂರಾಗಿದ್ದು ಕಾಮಗಾರಿ ಪ್ರಾರಂಭವಾಗಲಿದೆ ಹಾಗೂ ನಾಯಕ ಜನಾಂಗದ ಸಮುದಾಯ ಭವನ ನಿರ್ಮಾಣವಾಗುತ್ತಿದೆ ಎಂದರು. ತಿಂಗಳಿಗೆ ಒಮ್ಮೆ ಪುರಸಭಾ ಸದಸ್ಯರು ಪುರಸಭಾಧ್ಯಕ್ಷರ ಜೊತೆಗೆ ಅವರುಗಳ ವಾರ್ಡಿಗೆ ತೆರಳಿ ಅವರುಗಳ ಖಾತೆ ಅಥವಾ ಪುರಸಭೆಯ ಸಮಸ್ಯೆಗಳು ಇದ್ದರೆ ಬಗೆಹರಿಸಲು ಕ್ರಮ ಕೈಗೊಳ್ಳಿ ಎಂದರು. ನೂತನ ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಅವರು ಪ್ರತಿದಿನ ಬೆಳಗ್ಗೆ ವಾರ್ಡ್ಗಳ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅವರ ಕಾರ್ಯ ಶ್ಲಾಘನೀಯ ಮತ್ತು ಶ್ರೀಧರ್ ಅವರು ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಗಂಟೆ ಕಚೇರಿಯಲ್ಲಿ ಕುಳಿತು ಜನರ ಕೆಲಸಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವರಿಗೆ ಅಕ್ಟೋಬರ್ 2ರಂದು ತಾಲೂಕಿನಲ್ಲಿ ಮಾಂಸ ಮಾರಾಟ ಮಾಡುವಂತಿಲ್ಲ, ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಮತ್ತು ರಸ್ತೆ ಬದಿ ವ್ಯಾಪಾರಿಗಳನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ತೆರಳುವಂತೆ ತಿಳಿಸಿ ಮತ್ತು ಅಗತ್ಯ ಕ್ರಮ ಕೈಗೊಂಡು ಸುಗಮ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿ ಎಂದು ಸೂಚಿಸಿದರು. ಪುರಸಭಾಧ್ಯಕ್ಷ ಕೆ ಶ್ರೀಧರ್, ಮುಖ್ಯಾಧಿಕಾರಿ ಸಿ ಡಿ ನಾಗೇಂದ್ರ ಕುಮಾರ್, ಪುರಸಭಾ ಸದಸ್ಯರಾದ ಎ ಜಗನ್ನಾಥ್, ಕುಮಾರಸ್ವಾಮಿ, ಶಿವಣ್ಣ, ನಿಂಗಯ್ಯ, ಸೈಯದ್ ವಾಸೀಂ ಹಾಗೂ ಎಚ್ ಡಿ ಉಮೇಶ್, ಪುರಸಭೆ ಸಿಇಒ ಪಂಕಜ, ಪರಿಸರ ಇಂಜಿನಿಯರ್ ರುಚಿದರ್ಶಿನಿ, ಆರೋಗ್ಯಾಧಿಕಾರಿ ವಸಂತ್ ಕುಮಾರ್, ವರ್ತಕರಾದ ಶೇಖರ್, ಭೋಜೇಗೌಡ, ಕೋಳಿಕುಮಾರ್ ಹಾಗೂ ಇತರರು ಇದ್ದರು. ಇಲ್ಲಿಗಲ್ ಅಂಗಡಿಗಳಿದ್ರೆ ಅವೆಲ್ಲ ಕಿತ್ತಾಕಿ ಸರ್ ಸೀಜ್ ಮಾಡ್ತೀವಿ. ನಾಳೆ ನಾವು ಮಾತಾಡ್ತೀವಿ, ಅವ್ರು ವ್ಯಾಪಾರ ಮಾಡ್ಕೊತಾರೆ. ಈಗ ನಾವು ಇಲ್ಲೆಲ್ಲ ಪಂಚಾಯತ್ ಸೇರೈತೆ ಅಂತ ನಾವು ವ್ಯಾಪಾರ ಮಾಡ್ತಾರೆ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಈ ವಾರದಲ್ಲಿ ಕೆಲಸ ಮಾಡಿಸೋ ಜವಾಬ್ದಾರಿ ನಂದು. ಇಲ್ಲಿ ಬಿಟ್ಟು ಇನ್ನೆಲ್ಲೂ ಮಾರಂಗಿಲ್ಲ. 5 ಕಿಲೋಮೀಟರ್ ಮಟನ್ ಅಂಗಡಿ ಇರ್ಬೋದು, ಫಿಶ್ ಇರ್ಬೋದು. ಗಾಂಧಿ ಜಯಂತಿ ದಿವಸ ಅದೇ ರಾತ್ರಿ ಸರ್ 11 ಮಾಡ್ಕೊಳ್ಳಿ. ಇವತ್ತು ನಾಳೆ ಅಲ್ಲ, ನಾಡಿದ್ದು ಏನಂದ್ರೆ ನಾಗಲಾಪುರ ಗೇಟಲ್ಲಿ ಒಂದು 2-3 ಮಟನ್ ಅಂಗಡಿ ಇದೆ. ಅವರೆಲ್ಲರೂ ಗಾಂಧಿ ಜಯಂತಿ ದಿವಸನೂ ಮಾಡ್ತಾರೆ. ದಯವಿಟ್ಟು ನೀವು ಅದನ್ನು ಜೋಡಿ ಸ್ಟ್ರಿಕ್ಟ್ ಆಗಿ ಇದು ಮಾಡಬೇಕು, ಕ್ಲೋಸ್ ಮಾಡಿ. ನೀವು ಹಾಸ್ಪಿಟ್ಲಿನ ಭಾಗ ಫಿಶ್ ಮಾಡ್ತಾರೆ. ಇಲ್ಲ ಅಲ್ಲಿ ಅಲ್ಲಿಂದ ಈಗ ಅಲ್ಲೇ ಮತ್ತೆ ಯಾರೇ ಇದಕ್ಕೆ ಗೊತ್ತಾಯ್ತಾ, ಯಾರು ಕೇಳಿದ್ರು ಕೊಡ್ಕೊಡ್ದು, ಯಾರ ಹತ್ರ ದುಡ್ಡು ಇವತ್ತುವರೆಗೆ ಇಸ್ಕೊಂಡಿಲ್ಲ ಅಂಥವೇನಾದ್ರು ಇದ್ದರೆ ಯಾರೇ ಇದನ್ನು ಮಾಡಿಕೊಡ್ದು ಅಂತೇಳಿ ಕಟ್ಟುನಿಟ್ಟಾಗಿ ಹೇಳಿದ್ವಿ. ಆಮೇಲೆ ಬಾಡಿಗೆಗಳು ಕೊಡೋದಿದ್ದರೆ ಅದನ್ನು ಬಾಡಿಗೆ ಕೊಡಿ. ಆ ಬಿಲ್ಡಿಂಗ್ಗಳೆಲ್ಲ ರಿಪೇರಿ ಮಾಡಿಸಿ ಕ್ಲೀನಾಗಿ ಬಣ್ಣ ಹೊಡಿಸಿ. ಹಿಂದಿಂದ ಒಂದು 10-12 ವರ್ಷ ಆಯಿತು ಕೆಲವು ಬಿಲ್ಡಿಂಗನ್ನ, ಅದೆಲ್ಲ ಮಾಡೋಕ್ಕೆ ಡೈರೆಕ್ಟ್ ಹತ್ರ ಹೋಗಿದ್ದೆ ಕಳಿಸ್ಕೊಡ್ತೀವಿ. ಗೊತ್ತಾಯ್ತಾ ಸರ್? ಅಷ್ಟೊಂದು ಮತ್ತು ಕೌನ್ಸಿಲರು ಎಲ್ಲರಿಗೂ ಹೇಳಿದ್ವಿ, ನಿಮ್ಮ ವಾರ್ಡಲ್ಲಿ ಹೋಗಿ ಕೂತ್ಕೊಂಡು ಖಾತೆ ಮಾಡೋದಿರಲಿ, ಯಾವುದಿರಲಿ ಖಾತೆದು ಡಾಕ್ಯುಮೆಂಟ್ಸ್ ಆದಮೇಲೆ ಕರೆಕ್ಟಾಗಿ 1 ವಾರದಲ್ಲಿ ಅವ್ರಿಗೆ ಖಾತೆ ಮಾಡಿಕೊಡ್ಬೇಕು. ಸದ್ಯ ಇಷ್ಟು ಅವ್ರದ್ದು ರಿಜಿಸ್ಟ್ರಲ್ಲೇ ಬರುವಾಗಲೇ ಯಾವುದೋ ಡಾಕ್ಯುಮೆಂಟ್ಸ್ ಅಂತ ಸುಮ್ಮನೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಇದು ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ತಗೊಳ್ಳಿ. ಇಲ್ದವ್ರು ಅವ್ರಿಗೆ ನೋಟಿಸ್ ಕೊಡಿ. ಹೇಗೆ ಖಾತೆ ಇರುತ್ತಲ್ಲ ಸರ್, ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ತಕ್ಷಣ ಒಂದು ಕಾಪಿ ಬರುತ್ತೆ. ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಖಾತೆ ಆಯ್ತು. ನೀವೇನು ಬರಲೇಬೇಕಾಗಿದೆ ಯಾರು. BH ರೋಡ್
ಬಿ ಎಚ್ ರೋಡ್ ಹೇಳಿಬಿಡಿ. ಬಿ ಎಚ್ ರೋಡಿಂದ ಇಷ್ಟೇ ಕಂಪ್ಲೀಟ್ ನಮ್ಮ ಜಾಗ ಎಲ್ಲಿದೆ ಅದನ್ನು ಪೂರ್ತಿಯ ಸರ್ವೆ ಮಾಡಿಸಿ ಇದು ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಕ್ಲೀನಾಗಿ ರೋಡನ್ನ 24 ಕೋಟಿ ರೋಡ್ ಇದೆ, ಕ್ಲೀನಾಗಿ ಅದು ದೇವರು ಹಿಂದಿನ ನಮ್ಮ MP ಅವರೆಲ್ಲ ಸೇರಿ ಪ್ರಜ್ವಲವರೆಲ್ಲ ಸೇರಿ ಅವರೇ ಕೂತ್ಕೊಂಡು ಮಾಡಿಸಿದ್ರು, ನಾವೆಲ್ಲ ಹೋಗಿ ಅದನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ಗಾಂಧಿ ಜಯಂತಿ ಗಾಂಧಿ ಜಯಂತಿ ಮಠ ಗಾಂಧಿ ಜಯಂತಿ ಇವತ್ತು ಗಾಂಧಿಯರಿ ದೇಶಕ್ಕೆ ಸ್ವಾತಂತ್ರ್ಯ ತಕ್ಕೊಂಡ್ರೆ ಗೊತ್ತಾಯ್ತು ಸರ್. ತಂದುಕೊಟ್ಟು ಸುಮಾರು 75 ವರ್ಷ ಆಯಿತು ಅಲ್ವಾ ಸರ್? 75 ವರ್ಷ ಆದ್ರೂ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ. ಇದು ದುರಾದೃಷ್ಟ. ಪ್ರಥಮ ಕಾಲೇಜುಗಳಿರ್ಬೋದು, ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, ಪ್ರಾಥಮಿಕ ಹಂತದಲ್ಲಿರ್ಬೋದು, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಿ ಮತ್ತು ಉಪನ್ಯಾಸಕ ನೇಮಕ ಮಾಡಿ ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತೀನಿ. ಈಗಾಗಲೇ 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಆಮೇಲೆ ಅದ್ರ ಜೊತೆಗೆ ಬಡವರು ಮನೆಗಳು ಕಟ್ಟೋದು ಕನಿಷ್ಠ 5,000 ರೂಪಾಯಿ 5 ಲಕ್ಷ ರೂಪಾಯಿನಾದ್ರು ಕೊಟ್ಟಿದ್ರೆ ಪರವಾಗಿಲ್ಲ. ಈ 1,20,000 ರೂಪಾಯಿನಲ್ಲಿ ಯಾರೂ ಮನೆ ಕಟ್ಟೋಕ್ಕಾಗಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತೆ ಮಾಡಿ ಕನಿಷ್ಠ ಈ ಗಾಂಧಿಯ ಜಯಂತಿ ಪ್ರಯುಕ್ತ ಇವತ್ತು ಸರ್ಕಾರ ಅದನ್ನು ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿಗಳು ಕನಿಷ್ಠ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡಿದ್ದೀನಿ. ಗೊತ್ತಾಯ್ತಾ? ಖಾತೆ ಬದಲಾವಣೆಯಲ್ಲಿ ಮಧ್ಯವರ್ತಿಗಳು ಯಾರು ಖಾತೆ ಬದಲಾವಣೆ ಇಲ್ಲ. ಮಧ್ಯವರ್ತಿಗಳು ಇಲ್ಲಿ ಖಾತೆ ಬಂದ ತಕ್ಷಣ ಇಲ್ಲೇ ಇವರೇ ಮಾಡ್ತಾರೆ, ಯಾರು ಬರಬೇಕಾದ ಅವಶ್ಯಕತೆ ಇಲ್ಲ. ಈಗ ರಾಧಾಕೃಷ್ಣನಿಗೆ ಕೊಟ್ಟಿದ್ದೀವಿ ಅಧಿಕಾರ. ರಾಧಾಕೃಷ್ಣ ಕೂತ್ಕೊಂಡು ಹೆಚ್ಚು ಕಮ್ಮಿ ಆದರೆ ರಾಧಾಕೃಷ್ಣ ಮೇಲೆ ನಾವು ನೇರವಾಗಿ ಇದು ಮಾಡೋದು. ನಿಮ್ಮ ಸಮಾಜಕ್ಕೆ ಈಗ ಇಡೀ ರಾಜ್ಯದಲ್ಲಿ ವೈಶ್ಯ ಸಮಾಜಕ್ಕೆ ಕೊಟ್ಟಿರೋದೊಂದು ಅಧಿಕಾರನ, ಅದು ಜನರಲ್ನಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ವೈಶ್ಯ ಸಮಾಜಕ್ಕೆ ಅಧಿಕಾರ ಕೊಟ್ಟಿರೋದು ಇದು 2ನೇ ಬಾರಿ. ಮೊದಲು 42 ವರ್ಷ ಕೊಟ್ಟಿದ್ರು. ಸುಮಾರು 40 ವರ್ಷದ ಹಿಂದೆ ಸುಭಾಷ್ ಶೆಟ್ಟರು, ಈ ಸುಭಾಷ್ ಶೆಟ್ಟರು, ಈಗ ಶೇಷಾದ್ರಿ ಶೆಟ್ಟರು ಅಂತೇಳಿ ಅವರು ಗೌರವಿಸುವ ಕುಟುಂಬ, ಅವ್ರಿಗೆ ಈ ಸಾರಿ ಕೊಟ್ಟಿದ್ದೀವಿ. ಅವರು ವಾಸುವ ಬ್ಯಾಂಕಲ್ಲೂ ಕೆಲಸ ಮಾಡಿದ್ದಾರೆ, ಮುರೀಂದ್ರಾಗಿದ್ದಾರೆ, ವಾಸುವ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಪುರಸಭೆ ಸದಸ್ಯ 2 ಸಾರಿ ಕೆಲಸ ಮಾಡಿದ್ದಾರೆ. ಈ ಸಾರಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಭಗವಂತ ಅವ್ರಿಗೆ ಒಳ್ಳೆಯದು.